ಕಲ್ಯಾಣಿ. ಸೊ ಇವತ್ತು ಬಂದ್ಬಿಟ್ಟು ಸೂರತಿನ ಫೇಮಸ್ ಅಂಬಾಜಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅಂಬಾಜಿ ಟೆಂಪಲ್ ಹೆಂಗಿದೆ ಅಂತ ಈ ವಿಡಿಯೋದಲ್ಲಿ ಪ್ರತಿಯೊಂದು ತೋರಿಸಿದ್ದೇನೆ. ನೋಡಿ ಎಂಜಾಯ್ ಮಾಡಿ. ಮತ್ತು ಮೇನ್ 7 o'clock ಆರತಿ ಟೈಮ್ಗೆ ಹೋಗಿದ್ವಿ ನಾವು. ಆರತಿನ ನೀವು ಸಹ ನೋಡಿ ಎಂಜಾಯ್ ಮಾಡಿ. ಸೊ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹೆಲೋ ಫ್ಯಾಮಿಲಿ, ಹೇಗಿದ್ದೀರಾ ನೀವೆಲ್ಲರೂ? ನಾನು ಸಹ ತುಂಬ ಚೆನ್ನಾಗಿದ್ದೇನೆ. ಇದು ಬಂದ್ಬಿಟ್ಟು ಆನ್ ದ ವೇ ವಿಡಿಯೋ ತೆಗಿತಾ ಇದ್ದೀನಿ, ಯಾಕಂದರೆ ನಾವು ಬಂದ್ಬಿಟ್ಟು ಸೂರತಿನ ಫೇಮಸ್ ಅಂಬಾಜಿ ಟೆಂಪಲನ್ನು ವಿಸಿಟ್ ಮಾಡೋಣ ಅಂದ್ಕೊಂಡಿದ್ವಿ. ನಮ್ಮ ಅತ್ತೆಯವ್ರ ಅಮ್ಮ ಸಹ ಬಂದಿದ್ರು, ಅವ್ರಿಗೆ ಸಹ ಅಂಬಾಜಿ ಟೆಂಪಲ್ ನೋಡಿದ್ದಾರೆ. ಬಟ್ ಎಲ್ಲ ಫ್ಯಾಮಿಲಿ ಕಲಿತು ಒಮ್ಮೆ ಹೋಗೋಣ, ಒಂದು ಔಟಿಂಗ್ ಆದಂಗೆ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ. ಇಲ್ಲಿ ಪ್ರಸಾದ್ ತಗೊಂಡ್ವಿ, ಅಲ್ಲಿ ಸಹ ಪ್ರಸಾದ್ ಸಿಗ್ತದೆ. ಬಟ್ ಇಲ್ಲಿಂದ ಮನೆಯಿಂದ ತಗೊಂಡು ಹೋಗೋದು ಬೇರೆ ಅನಿಸುತ್ತಲ್ಲ. ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಮೈದ್ನ ನಮ್ಮ ಮನೆಯವ್ರು ಆದ ನಂತರ ಇವರು. ಇದು ಬಂದ್ಬಿಟ್ಟು ಹನುಮಾನ್ ಟೆಂಪಲ್ ಶಾರ್ಟ್ಸಲ್ಲಿ ನಿಮಗೆ ತೋರಿಸಿದ್ನಲ್ಲ, ಸೊ ಆ ಟೆಂಪಲ್ ಆನ್ ದ ವೇ ಅಲ್ಲೇ ಇದೆ ನಮಗೆ. ಸೊ ಈಗ ನನಗೆ ರೀಸೆಂಟ್ಲಿ ಏನಂದರೆ, ನಾ ಇರೋದು ಗುಜರಾತಲ್ಲಿ. ಸೊ ಎಲ್ಲರೂ ನನ್ನ ಗೊತ್ತಿದ್ದವ್ರು ಅಂತಿದ್ರು, ಇಲ್ಲಿ ಗುಜರಾತಲ್ಲಿ ಕನ್ನಡ ತೆಲುಗು ಅನ್ನೋದು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಹಿಂದಿ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ. ಇವಾಗ ನನಗೆ ಹಿಂದಿ ಬರುತ್ತೆ ಅಲ್ವಾ, ಸೊ ಕಮ್ಯುನಿಕೇಶನ್ ಓಕೆ ಆಗುತ್ತೆ. ಸೊ ಅವ್ರು ನನ್ನ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಬಟ್ ಅವರಿಗೆ ನಾ ಹೇಳೋದು ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ನೆಕ್ಸ್ಟ್ ಈ ವಿಡಿಯೋ ನಂತರ ಇನ್ನು ಯಾವ ವಿಡಿಯೋಸ್ ಬರ್ತಾವಲ್ಲ, ನನ್ನ ವಿಡಿಯೋಸ್ ಪ್ರಾಬಬ್ಲಿ ಹಿಂದಿಯಲ್ಲೇ ಇರ್ತವೆ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಇವಾಗ ಬಳ್ಳಾರಿಯಲ್ಲಿ ಇರೋರು, ಅವರಿಗೆ ಹಿಂದಿ ಕಾಮನ್ಲಿ ಗೊತ್ತೇ ಇರುತ್ತೆ. ಸೊ ಇಲ್ಲಿ ಗುಜರಾತಲ್ಲಿ ಮೇನ್ ತೆಲುಗು ಇಲ್ಲ, ಕನ್ನಡ ಇಲ್ಲ. ಸೊ ಅದಕ್ಕಾಗಿ ನಾನು ಹಿಂದಿನೇ ಮಾತಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅವ್ರಿಗೆ ಸಹ ಅರ್ಥ ಆಗ್ಬೇಕಲ್ಲ. ಈಗ ಕುಕಿಂಗ್ ವಿಡಿಯೋಸ್ ಮಾಡ್ತೀವಿ, ಅವ್ರು ನೈಟ್ ಮೆಸೇಜಲ್ಲಿ ಕೇಳ್ತಾರೆ ವಾಟ್ಸಪ್ಪಲ್ಲಿ, ಇದು ಮಾಡಿದೆಯಲ್ಲ, ಇದು ನನಗೆ ಹಿಂದಿಯಲ್ಲಿ ಹೇಳು, ಇಲ್ಲ ಇಂಗ್ಲೀಷಲ್ಲಿ ನನಗೆ ಟೈಪ್ ಮಾಡಿ ಕೊಡು, ಹೇಗೆ ಮಾಡೋದು ಅಂತ ಅವ್ರು ಕೇಳ್ತಾರೆ. ಸೊ ಇದು ಬಂದ್ಬಿಟ್ಟು ಅಂಬಾಜಿ ಟೆಂಪಲ್ ಎಂಟ್ರೆನ್ಸ್. ಇದು ಅಂಬಾಜಿ ಟೆಂಪಲ್ ಬಂದ್ಬಿಟ್ಟು ಸೂರತಿನ ಫೇಮಸ್ VIP ರೋಡಲ್ಲೇ ಇದೆ. ಸೂರತಲ್ಲಿ ಮುಸ್ಲಿಂ ಬೇರೆ, ಗುಜರಾತೀಸ್ ಬೇರೆ, ಅಲ್ಲಿ VIP ರೋಡ್ ಅನ್ನೋದು ಅದೊಂದು ಬೇರೆನೇ ಇದೆ. ಇದು ಗುಜರಾತ್ ನಮಗೆ ಅರ್ಥ ಆಗೋದಿಲ್ಲ, ಯಾಕಂದರೆ ಎಲ್ಲ ಕಮ್ಯುನಿಟಿ ಬೇರೆ ಬೇರೆನೇ ಇರ್ತವೆ ಇಲ್ಲಿ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ವಿಡಿಯೋಯಿಂದ ನನ್ನ ವಿಡಿಯೋಸ್ ಎಲ್ಲ ಹಿಂದಿಯಲ್ಲೇ ಇರ್ತವೆ. ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಪ್ರಾಬ್ಲಮ್. ಯಾಕಂದರೆ ಇಲ್ಲಿರೋರಿಗೆ ಅದೇ ಭಾಷೆ ಅರ್ಥ ಆಗುತ್ತೆ. ಸೊ ಅಂಬಾಜಿ ಟೆಂಪಲ್ ಎಂಟ್ರೆನ್ಸ್ ಇದು. ನಂತರ ಇಲ್ಲಿ ಬಂದ್ವಿ. ಈ ವಿಡಿಯೋದಲ್ಲಿ ನಾ ಅಂದೆ ನಿಮಗೆ ಆರತಿ ಎಲ್ಲ ಪ್ರತಿಯೊಂದು ತೋರಿಸ್ತೀನಂತ. ಬಟ್ ಟೆಂಪಲಲ್ಲಿ ಇಷ್ಟು ರಶ್ ಇತ್ತು ಅವತ್ತು. ಪ್ರಾಬಬ್ಲಿ ಫ್ರೈಡೇ ಫ್ರೈಡೇ ಇರಬೇಕು. ಸೊ ಅದಕ್ಕಾಗಿ ಅಷ್ಟು ರಶ್ ಇತ್ತು. ಆದರೆ ಇಲ್ಲಿ ಆರತಿ ಸಾಂಗ್ಸ್ ಆದರೆ ನಮಗೆ ಕೇಳ್ತವೆ ಭಜನ್ಸ್, ಬಟ್ ನಾ ಇಲ್ಲಿ ಹಾಕಿದ್ರೆ ಕಾಪಿರೈಟ್ ಸಖತ್ ಪಕ್ಕ ಬರುತ್ತೆ. ಸೊ ಅದಕ್ಕಾಗಿ ಬೇಡ, ಈಗಲೇ ಕಾಪಿರೈಟ್ ಬೇಡ ಅಂತ ಕೇಳಿ ಸೊ ನಾರ್ಮಲ್ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾರ್ಮಲ್ ಇರುತ್ತೆ. ನೋಡ್ಬೋದು, ಈ ಟೆಂಪಲ್ ಬಂದ್ಬಿಟ್ಟು ಟಾಪಲ್ಲಿ ಇದೆ. ಇದ್ರ ಹಿಂದೆನೆ ನಮಗೆ ಲೇಕ್ ಬರುತ್ತೆ. ಸೊ ಇಲ್ಲಿ ನಾನು ನಿಮಗೆ ಹಿಂದೆ ಲೇಕ್ ಸಹ ತೋರ್ಸೋಣ ಅನ್ಕೊಂಡೆ, ಬಟ್ ಆರತಿ ಕಂಪ್ಲೀಟ್ ಆಗಿ ನಾವು ದರ್ಶನಕ್ಕೆ ಹೋಗಿ ಹಿಂದೆ ಹೋಗೋ ಕೂಡಲೇ ತುಂಬಾನೇ ಕತ್ಲಾಯಿತು. ಸೊ ಅದು ತೋರಿಸ್ಲಿಕ್ಕೆ ಆಗಲಿಲ್ಲ. ಬಟ್ ನಮ್ಮದು ದರ್ಶನ ತುಂಬಾ ಚೆನ್ನಾಗಾಯಿತು. ಇಲ್ಲಿ ಅಂತಾರೆ ನಮ್ಮ ಅತ್ತೆಯವರು ಎಲ್ಲರೂ ಹೇಳಿದ್ರು ನೀ ಏನು ಅನ್ಕೋತಿ ಅದು ನಿಜ ಆಗುತ್ತಂತ. ಅಂದರೆ ನಾವು ಏನು ಕೋರ್ಕೋತೀವಲ್ಲ ಅದು ನಿಜ ಆಗುತ್ತೆ. ಸೊ ಆ ನಿಜ ಆಗಿದ ನಂತರ ಆ ದೇವರಿಗೆ ಏನು ನಾವು ಅನ್ಕೊಂಡಿರ್ತೀವಲ್ಲ, ಕಾಯಿ ಕೊಡ್ತೀವೋ ಪ್ರಸಾದ್ ಕೊಡ್ತೀವೋ, ಅದು ತೀರಿಸಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಸೊ ಈ ಟೆಂಪಲ್ಗೆ ನಾ ಫಸ್ಟ್ ಟೈಮ್ ಸೂರತಿಗೆ ಬಂದಿದ್ದೆ. ಅಂದರೆ ನಮ್ಮ ಅತ್ತೆಯವ್ರ ಮನೆಗೆ ಬಂದ ನಂತರ ನಮ್ಮವ್ರು ಕರ್ಕೊಂಡೋಗಿದ್ದೆ ಈ ಟೆಂಪಲ್ಗೆ. ನನಗೆ ಅನ್ನಲ್ಲ, ಬಳ್ಳಾರಿಗೆ ಹೋದರೆ ದುರ್ಗಮ್ಮ ಟೆಂಪಲ್, ಸೂರತಿಗೆ ಬಂದರೆ ಅಂಬಾಜಿ ಟೆಂಪಲ್. ಈ 2 ಟೆಂಪಲ್ ಬಿಟ್ಟು ಬೇರೆ ಯಾವ ಟೆಂಪಲ್ ಹೋಗಲಿಲ್ಲ. ಚಿಕ್ಕ ಟೆಂಪಲ್ ಹೋಗಿದ್ನಿ, ಅಷ್ಟೇನು ನಿಮಗೆ ತೋರಿಸ್ಬೇಕನ್ನೋ ಟೆಂಪಲ್ ಇರಲಿಲ್ಲ. ಬಟ್ ಇನ್ನೂ ತುಂಬಾ ಒಳ್ಳೆ ಟೆಂಪಲ್ಸ್ ಇದ್ದಾವೆ ಸೂರತಲ್ಲಿ. ಕೃಷ್ಣ ಟೆಂಪಲ್ ಹೇಳಲಿಕ್ಕಿಲ್ಲ. ನಾ ಈ ವಿಡಿಯೋ ನಂತರ ಪ್ಲಾನ್ ಮಾಡ್ತೇನೆ ಪ್ರತಿಯೊಂದು. ಸೊ ಈಗ ಈ ವಿಡಿಯೋ ನಂತರ ನನ್ನ ಮಗಳು ಪರಿ ಇದ್ದಾಳಲ್ಲ, ಸೊ ಅವಳದು ಹುಟ್ಕೂದಲ ತೆಗ್ಸಿದ್ವಲ್ಲ ಅದ್ರದ್ದು ವಿಡಿಯೋ ಬರುತ್ತೆ. ಅದೂ ಸಹ ಬಂದ್ಬಿಟ್ಟು ಸೊಲ್ಲಾಪುರಿನ ತುಳಜಾಪುರ, ಅಂದರೆ ನಮ್ಮ ಮನೆ ದೇವರು, ನಮ್ಮ ಅತ್ತೆಯವ್ರ ಮನೆ ದೇವ್ರು ಯಾವ್ದು ಇರ್ತಾರೋ ಅವ್ರು ಅಲ್ಲೇ ತೆಗಿಸ್ಬೇಕಂತ. ಸೊ ಅದಕ್ಕಾಗಿ ಆ ಊರಿಗೆ ಹೋಗಿ ಪೂರ ನನ್ನ ಫ್ಯಾಮ್ಲಿ, ಅವ್ರ ಫ್ಯಾಮ್ಲಿ, ರಿಲೇಟಿವ್ಸ್ ಎಲ್ಲರೂ ಕಲಿತು ಹೋಗಿ ಅದು ಫಂಕ್ಷನ್ ಮಾಡಿದ್ವಿ. ಅಂದರೆ ಫಂಕ್ಷನ್ ಅಂದರೆ ಇಟ್ಸ್ ನಾಟ್ ಲೈಕ್ ಅ ಬಿಗ್ ಫಂಕ್ಷನ್, ಮನೆಯಲ್ಲಿ ಮಾಡ್ಕೊಳೋಷ್ಟು ಫಂಕ್ಷನಲ್ಲಿ ರೂಮ್ ತೊಗೊಂಡು ಮಾಡಿದ್ವಿ. ಸೊ ಅದೊಂದು ಚಿಕ್ಕ
ಚಿಕ್ಕದಲ್ಲ, ನಾರ್ಮಲ್ ವಿಡಿಯೋ ಬರುತ್ತೆ, ಅದು ಸಹ ನೋಡಿ ಎಂಜಾಯ್ ಮಾಡಿ ಈ ವಿಡಿಯೋ ನಂತರ. ಸೊ ಫಸ್ಟ್ ಈ ವಿಡಿಯೋ ನಂತರ ಅದು ಹಾಕ್ತೇನಲ್ಲ ಅವಾಗ ನೋಡಿ. ಸೊ ಇದು ಬಂದುಬಿಟ್ಟು ಅಂಬಾಜಿ ಟೆಂಪಲ್ ಬಂದುಬಿಟ್ಟು ನನಗೆ ಹೇಳಿದ್ದು ಸ್ಟೋರಿ ಪ್ರಕಾರ, ಇದನ್ನ ಗೂಗಲ್ ಸಹ ಮಾಡಿ ನಿಮಗೆ ಸೂರತ್ತಿನ ಫೇಮಸ್ ಅಂಬಾಜಿ ಟೆಂಪಲ್ ಬಗ್ಗೆ ಪೂರಾ ಸ್ಟೋರಿ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಇದು ಏನಂದರೆ ಒಬ್ಬ ಅಜ್ಜಿ ಇದ್ದರು, ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಅವ್ರ ಕನಸಲ್ಲಿ ಒಂದ್ಸತಿ ಈ ದೇವಿ ಬಂದು ಹೇಳಿದ್ರಂತ ನನಗೆ ಹೆಂಗೆ ಸ್ಥಾಪಿತ ಮಾಡು ಅಂತೇಳಿ. ಅವ್ರು ಇರೋ ಮನೆ ಮೇಲ್ಗಡೆನೆ ಈ ಅಜ್ಜಿ ಏನಿದ್ದಾರಲ್ಲ ಅವ್ರ ಮನೆ ಸ್ಥಾಪಿತ ಮಾಡಿದ್ರು, ಮನೆ ಮೇಲೇ ಅದು ಅಮ್ಮನ ಮೂರ್ತಿ ಸ್ಥಾಪಿತ ಮಾಡಿದ್ರು ಅಂತ. ಸೊ ಅಮ್ಮನ ಬಗ್ಲಿಗೆ ಪೂರ ಬಂಗಾರದಿಂದ, ಈ ವಿಡಿಯೋಲಿ ತೋರಿಸಿದ್ದೆ, ಫುಲ್ ಗೋಲ್ಡ್ 24 ಕ್ಯಾರೆಟ್ ಗೋಲ್ಡಿಂದನೇ ಮಂಚ, ಡ್ರೆಸ್ಸಿಂಗ್ ಟೇಬಲ್, ಚೇರ್, ಶೂಸ್, ಪ್ರತಿಯೊಂದು ವಸ್ತು ಆಮೇಲೆ ಹಾಕೋದು, ಮಲ್ಗೋಕ್ಕೆ. ಆದರೆ ಅಲ್ಲಿ ಬಂದು ಮಲ್ಗೋದಿಲ್ಲ, ಬಟ್ ಅವ್ರದ್ದು ರೂಮ್ ಏನಿದೆ ಅಲ್ಲ ಪೂರ ಗೋಲ್ಡಿಂದನೇ ಇದೆ. ಸೊ ನಾಸ ಅಂದ್ಕೊಂಡೆ ಸುಮ್ಮನೆ ಲಾಟ್ಪೋಟ್ ಇರುತ್ತೆ, ಸುಮ್ಮನೆ ಗೋಲ್ಡ್ ಅಂತಾರೆ. ಬಟ್ ಯಾವಾಗ ಇದ್ರದ್ದು ಸ್ಟೋರಿ ನನಗೆ ಗೊತ್ತಾಯ್ತಲ್ವಾ, ಸೊ ಆವಾಗ ನನಗೆ ಅರ್ಥ ಆಯಿತು ಕಿ ನೋ, ಇಟ್ಸ್ 24 ಕ್ಯಾರೆಟ್ ಗೋಲ್ಡ್ ಅಂತೇಳಿ. ಸೊ ನಂತರ ಸ್ವಲ್ಪ ದಿವಸ ಆದಮೇಲೆ ಅವ್ರು ಪೂಜೆ ಎಲ್ಲ ಮಾಡಿದ ನಂತರ ಒಂದು ವೇಳೆ ವೈಫ್ ಕಿಚನಲ್ಲಿ, ಅದೇ ಅಜ್ಜಿ ಇದ್ದಾರಲ್ಲ ಆ ಅಜ್ಜಿ ಕಿಚನಲ್ಲಿ ವರ್ಕ್ ಮಾಡೋ ಹೊರಗೆ ಅವಾಗ ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಅವ್ರದ್ದು ಡೆತ್ ಆಯಿತು. ಸೊ ಆದ ನಂತರ ಅವರು ಸೊಸೆದವರು ಮಕ್ಕಳು ಈ ಟೆಂಪಲ್ನ ಇನ್ಚಾರ್ಜ್ ತೊಗೊಂಡ್ರು. ಸೊ ನನ್ನ ಪ್ರಕಾರ ಇದು ಇಷ್ಟೇ ನನಗೆ ಗೊತ್ತಿರೋದು. ರೆಸ್ಟ್ ಆಫ್ ದ ಸ್ಟೋರಿ ಯು ಕ್ಯಾನ್ ಗೂಗಲ್ ಇಟ್. ಸೊ ಇದು ಬಂದುಬಿಟ್ಟು ಟೆಂಪಲ್. ಇಲ್ಲಿ ಚೆನ್ನಾಗಿ ಭಜನೆ ಆಗ್ತಾ ಇತ್ತು. 4 ಮಿನಿಟ್ಸ್ದು ವಿಡಿಯೋ ತೆಗೆದಿದೆ, ಬಟ್ ನೋ ಯೂಸ್ ಆಫ್ ಇಟ್ ಬಿಕಾಸ್ ಆಫ್ ಕಾಪಿರೈಟ್. ಸೊ ಇಲ್ಲಿಂದ ಟೆಂಪಲ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗಣೇಶ್ ಸ್ಟಾರ್ಟಿಂಗ್ ಹೋಗೋ ಪ್ರಕಾರ ಗಣೇಶ್ ಬರುತ್ತೆ. ರೆಸ್ಟ್ ನೋಡ್ಬೋದು ನೀವು, ಇಲ್ಲಿ ಆರತಿ ಮುಗೀತು. ಸೊ ರೆಸ್ಟ್ ನೋಡ್ಬೋದು. ಮೇಲೆ ಹೋಗ್ತಾ ಇದ್ರೆ ಎಷ್ಟು ಜನ ಇದ್ರು ಇಲ್ಲಿ. ಸೊ ಬೆಸ್ಟ್ ಏನಂದರೆ ನನ್ನ ಮಗಳು ಪರಿ ಇಷ್ಟು ಸಕ್ಕಿರಲಿಲ್ಲ, ಚೂ ಇಲ್ಲ, ಏನೂ ಸಹ ಇಲ್ಲ, ಇಷ್ಟು ಸಹ ಅಳ್ಳಿಲ್ಲ. ಅವಳು ತುಂಬಾ ಫ್ರೀ ಆಗಿದ್ಲು, ಯಾಕಂದರೆ ತಣ್ಣ ಗಾಳಿ ಒಂದಿತ್ತು, ಪೂರ ಗಿಡ ಎಲ್ಲ ಇದ್ವಲ್ಲ, ತುಂಬಾ ಎಂಜಾಯ್ ಮಾಡಿದ್ಲು. ಟೆಂಪಲ್ಸಿಗೆ ಹೋದರೆ ಇವಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಇಷ್ಟು ಜನ ಇದ್ದರೂ ಸಹ ನಾ ಅಲ್ಲಿಗೆ ನಿಮಗೆ ಅಮ್ಮನ ಮುಖ ತೋರಿಸಿದೆ. ನಂತರ ಪರಿಸರ ದರ್ಶನ ಮಾಡಿಕೊಂಡು ಅಲ್ಲಿಗೆ ಹೋಗಿ ನಂತರ ಅಮ್ಮನ ಬಗ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿ ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತೋರಿಸಿದ್ದೇನೆ. ಇಲ್ಲಿ ನಮ್ಮೂರ ಜೊತೆ ಅಟ್ಲೀಸ್ಟ್ ಒಂದು ಸೆಲ್ಫ್ ವಿಡಿಯೋನ ಇರುತ್ತಂತ ವಿಡಿಯೋ ರೆಕಾರ್ಡ್ ಮಾಡಿದೆ. ನಂತರ ನನಗೆ ಏನಂದರೆ ಸ್ವಲ್ಪ ಜನ ಕಾಣಿದ್ರೆ ಅದೊಂದು ಫೋಬಿಯಾ, ತುಂಬಾ ಭಯ ಆಗುತ್ತೆ ಅಲ್ಲಿ ಹೋಗ್ಲಿಕ್ಕೆ. ಸೊ ಅದಕ್ಕೆ ರಶ್ ಎಲ್ಲ ಹೋಗಿದ ನಂತರ ನಿಧಾನವಾಗಿ ದೇವರ ದರ್ಶನ ಮಾಡಿಕೊಂಡು ಬೇರೆ ಎಲ್ಲ ಟೆಂಪಲ್ಸ್ ಎಲ್ಲ ತಿರುಗಿದೆ, ಸುತ್ತ ಪ್ರದಕ್ಷಿಣೆ ಹಾಕಿದೆ. ಈ ಅಮ್ಮನ ಟೆಂಪಲ್ ಆದ ನಂತರ ಎದುರುಗಡೆನೆ ಇದೊಂದು ದೇವಿ ಇತ್ತು, ಹೆಸರು ಬರ್ತಾ ಇಲ್ಲ ಬಾಯಿಗೆ. ಇದ್ರ ಬಗ್ಲಿಗೆ ಅಂದರೆ ಅಮ್ಮನ ಸ್ಥಾಪಿತ ಮಾಡಿದ ಬಗ್ಲಿಗೆ ಇಲ್ಲಿ ನೋಡ್ರಿ, ಇದು ಪ್ರತಿಯೊಂದು ಚೇರ್, ಅಮ್ಮಂದು ಉಯ್ಯಾಲ, ಜೋಕಾಲಿ ಅಂತೀವಲ್ಲ ಅದು ಸಹ ಗೋಲ್ಡ್, ಡೈನಿಂಗ್ ಟೇಬಲ್, ಬೆಡ್, ಅಲ್ಲಿ ಲಯನ್ಸ್, ಅಲ್ಲಿ ಚೇರ್, ಚಪ್ಪಲ್, ಪ್ರತಿಯೊಂದು ವಸ್ತು ಬಂದಿದ್ದು ಗೋಲ್ಡಲ್ಲೇ ಇದೆ. ಅದು ಸಹ 24 ಕ್ಯಾರೆಟ್ ಗೋಲ್ಡ್ ಅಂತ. ಸೊ ಅಲ್ಲಿಂದ ಡ್ರೆಸ್ಸಿಂಗ್ ಟೇಬಲ್ ಸಹ ಕಾಣುತ್ತೆ. ನೋಡಿ ಪರಿ ನೋಡಿ ಚೆನ್ನಾಗಿ ದರ್ಶನ ಮಾಡ್ಕೋತಾ ಇದ್ದಾಳೆ. ಚಾಚು ಬೇಕು, ಚಾಚು ಪರಿಗೆ. ಸೊ ಇಲ್ಲಿ ನಮ್ಮ ಅತ್ತೆಯವರು, ನಮ್ಮ ಹಸ್ಬೆಂಡ್, ನಾನು ಪ್ರದಕ್ಷಿಣೆ ಮಾಡ್ಕೋತಾ ಅದೊಂದು ವಿಡಿಯೋ. ಇಲ್ಲಿ ಬಂದುಬಿಟ್ಟು ರಾಮ್ ಲಕ್ಷ್ಮಣ್ ಸೀತಾ ಇರಬೇಕು, ಅವ್ರದ್ದೊಂದು ಇಲ್ಲಿ ನಮ್ಮ ಅಜ್ಜಿ ಏನಂದರೆ ಗುಜರಾತಲ್ಲಿ ತೆಲುಗು ಅವರು ತುಂಬಾ ಕಡಿಮೆ ಎಲ್ಲ ಕಾಣೋದು. ಸೊ ಟೆಂಪಲಲ್ಲಿ ತೆಲುಗು ಅವ್ರು ಸಿಕ್ಕಿದ್ರು, ಅವ್ರ ತಲೆ ಚಿಕ್ಕ ಸ್ಟಾರ್ಟ್ ಮಾಡಿದ್ಲು. ಅಂತರ ನಮ್ಮ ಅತ್ತೆ ಹೋಗಿ ಪ್ರಸಾದ ಕೊಡ್ತಿದ್ಲು. ಇಲ್ಲಿ ಪರಿ ಬಂದುಬಿಟ್ಟು ಅಮ್ಮನ ಕಡೆ ಹೋಗಿ ದರ್ಶನ ಮಾಡ್ತಾಯಿದ್ಲು. ಪೂಜಾರಿ ತೊಗೊಂಡು ಹೋಗ್ತಾಯಿದ್ರು ಅವ್ರನ್ನ. ಅಮ್ಮನ್ನ ಮಾತ್ರ ಮುಟ್ಸಲ್ಲ, ದೂರದಿಂದನೇ ಮುಟ್ಟಿ ಕೊಡ್ತಾರೆ. ಸೊ ಇಲ್ಲಿ ಮೇಲೆ ಹೋಗ್ತಾ ಇದ್ದ ಗಣೇಶ ಬರ್ತಾನೆ, ಕೆಳಗೆ ಸ್ಟೆಪ್ಸ್ ಇಳಿತಾ ಇದ್ರೆ ಆಂಜನೇಯ ಸ್ವಾಮಿ ಬರ್ತಾರೆ. ಇಲ್ಲಿ ನೋಡಿ ಹಿಂದುಗಡೆ ವಿಡಿಯೋ ತೆಗೆದಿದ್ದೇನೆ ಸ್ಟೆಪ್ಸ್ ಇಳೋದ್ನಾಗ. ನಮ್ಮ ಅತ್ತೆ ನಮ್ಮ ಮಾವ ಇಳಿದ ನಂತರ
ನಮ್ಮ ಮನೆಯವರು ಪರಿಗೆ ಸುಮ್ಮನೆ ಕರ್ಕೊಬಾ ಅಂದರೆ ಅಲ್ಲಿರೋ ಸೈಡ್ ಪೋಲಲ್ಲಿ ಅವ್ರನ್ನ ಆಟ ಆಡ್ಸ್ಕೊತಾ ಕರ್ಕೊಬರ್ತಾ ಇದ್ರೆ ಅವಳು ಸಹ ಎಷ್ಟು ಚೆನ್ನಾಗಿ ಖುಷಿಯಿಂದ ನಕ್ಕೋತಾ ಬರ್ತಾ ಇದ್ದಾಳೆ ನೋಡಿ. ಅವಳ ಫೇಸ್ ನೋಡಿ ಎಷ್ಟು ಖುಷಿ ಕಾಣುತ್ತೆ ಅವಳಿಗೆ ಆಗ. ಮೇಲೆ ಟೆಂಪಲ್ ಮುಗಿದ ನಂತರ ಕೆಳಗೆ ಆಂಜನೇಯ ಸ್ವಾಮಿ ಬರ್ತಾರೆ. ಕೆಳಗೆ ಬಂದ ನಂತರ ಇದು ಅಂತೇವಲ್ಲ, ಏನಂದ್ರೆ ಅಂದ್ಕೊಂಡ್ರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಮಕ್ಕಳಾಗಬೇಕು ಏನೋ ಒಂದು ಕೋರಿಕೆ ಅಂದ್ಕೊಂಡ್ರೆ ಅದು ಅಲ್ಲಿ ನಾವು ಚುನ್ರಿ ತೊಗೊಂಡು ಕಟ್ಬಿಟ್ರೆ ಅಲ್ಲಿ ತೀರುತ್ತಂತ. ಸೊ ಇದು ಬಂದು ಮೇನ್ ಆ ಅಜ್ಜಿ, ಅಲ್ಲಿ ನಿಮಗೆ ಕಪಲ್ ಕಾಣ್ತಾರೆ ಅಜ್ಜಿ ಮತ್ತು ತಾತ. ಇವ್ರು ಬಂದ್ಬಿಟ್ಟು ಮೇನ್ ಈ ಟೆಂಪಲ್ ಸ್ಥಾಪಿತ ಮಾಡಿದ್ದು. ಆ ಅಜ್ಜಿ ಕನ್ಸಲ್ಲೇ ಬಂದಿತ್ತು ಈ ದೇವಿ ನನಗಿಲ್ಲಿ ಸ್ಥಾಪಿತ ಮಾಡಂತೇಳಿ. ಸೊ ಅವ್ರದ್ದು ಸಹ ಸಪ್ರೇಟ್ ಮೂರ್ತಿ ಇದೆ, ಅವ್ರ ಮನೆ ಹತ್ರನೇ ಇಟ್ಟಿದ್ದಾರೆ. ಅಂದರೆ ಇದು ಇದು ಬಂದ್ಬಿಟ್ಟು ಅಜ್ಜಿನ ಮೂರ್ತಿ. ಸೊ ಮೇಲೆ ದರ್ಶನ ಮಾಡ್ಕೊಂಡ ನಂತರ ಕೆಳಗೆ ಸಹ ಕಂಪಲ್ಸರಿ ದರ್ಶನ ಮಾಡ್ಕೋಬೇಕು, ಯಾಕಂದರೆ ಇಲ್ಲಿ ಸಹ ಆರತಿ ಆಗುತ್ತೆ. ಎಸ್, ಸೊ ನೆಕ್ಸ್ಟ್ ವಿ ಆಪ್ಟೆಡ್ ಫಾರ್ ಸ್ಟ್ರೀಟ್ ಸ್ಟೈಲ್ ದೋಸಾ. ಸೊ ಯಾವಾಗಲೂ ರೆಸ್ಟೋರೆಂಟ್ಗೆ ಹೋಗಿ 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 ಬೋರ್ ಆಗ್ತಿದೆ, ಅದೇ ಸರ್ವೋತ್ತಮ್ ಅದೇ ರೆಸ್ಟೋರೆಂಟ್ಗೆ ಹೋಗಿ. ಸೊ ಇದು ಬಂದ್ಬಿಟ್ಟು ನಮ್ಮ ಅತ್ತೆ ಅವರು ಈ ಲಿಂಬಾಯತಲ್ಲಿ ಇರ್ತಿದ್ರಲ್ಲ ಆವಾಗಿಂದ ಬರ್ತಿದ್ರು. ಸೊ ಈ ಸ್ಟಾಲ್ ಬಂದ್ಬಿಟ್ಟು ಆವಾಗಿಂದ ಈಗ ತನಕ ಸೇಮ್ ಇದೆ. ಪ್ರೈಸಸ್ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗಿದೆ. ಸೊ ನಾವಿಲ್ಲಿ ಬರಲಿಲ್ಲ ಅಂತ ಕೇಳಿ ಇಲ್ಲಿ ಕರ್ಕೊಬಂದಿದ್ರು, ಟೆಂಪಲ್ಗೆ ಸಹ ಹತ್ರ ಆಗುತ್ತಂತ. ಇಲ್ಲಿ ಪರಿಸ ದೋಸೆ ತಿಂತಾ ಇದ್ಲು, ಫಸ್ಟ್ ಟೈಮ್ ಟ್ರೈ ಮಾಡಲಿದ್ಲು. ಅವಳಿಗೆ ಸಹ ತುಂಬ ಇಷ್ಟ ಆಯಿತು ನೋಡಿ, ಹ್ಞೂ ಅಂತಿದ್ದಾಳೆ ಇಷ್ಟ ಆಗಿದೆ ಅಂತ. ಸೊ ಫ್ಯಾಮಿಲಿ ಎಲ್ಲ ಕಲ್ತು ಬಂದಿದ್ವಲ್ಲ, ಟೈಮ್ ತುಂಬಾ ಚೆನ್ನಾಗಿ ಸ್ಪೆಂಡ್ ಆಯಿತು. ನೆಕ್ಸ್ಟ್ ಆಫ್ಟರ್ ಸ್ಟ್ರೀಟ್ ಸ್ಟೈಲ್ ದೋಸಾ ವಿ ಆಪ್ಟೆಡ್ ಫಾರ್ ಐಸ್ ಕ್ರೀಮ್ ತೊ ಕಂಪಲ್ಸರಿ ನಾವು ಯಾವಾಗಲೂ ಹೊರಗೆ ಹೋಗ್ಲಿ ಫ್ಯಾಮಿಲಿ ಪೂರ ಊಟ ತೀಟ ಆದ ನಂತರ ಐಸ್ ಕ್ರೀಮ್ ಬಂದ್ಬಿಟ್ಟು ಬೇರೆ ಕಡೆ ತಿಂತೇವೆ ನಾವು, ಅಲ್ಲೇ ಇರಲ್ಲ. ಸೊ ಇದು ಬಂದ್ಬಿಟ್ಟು ಒಂದು ಪೂರ ಸ್ಟ್ರೀಟ್ ಬಂದ್ಬಿಟ್ಟು ನಾವು ಹೆಂಗೆ ಸ್ಟ್ರೀಟ್ ಶಾಪಿಂಗ್ ಮಾಡ್ತೀವಲ್ಲ, ಫುಲ್ ಸ್ಟ್ರೀಟ್ ಬಂದ್ಬಿಟ್ಟು ನಿಮಗೆ ಚೈನೀಸ್ ದೋಸಾ, ಚೈನೀಸ್ ಮಂಚೂರಿಯನ್ ಪ್ರತಿಯೊಂದು ವಸ್ತುವನ್ನು ಸಿಗುತ್ತೆ ಅಲ್ಲಿ. ಬಟ್ ಇಲ್ಲಿ ದೋಸಾದು ಪ್ರೈಸು ಹೇಳಲೇಬಾರ್ದು, 150-200 ದೋಸೆ ತಿಂತಿದ್ವೋ ಏನು ತಿಂತಿದ್ವೋ ಅರ್ಥನೇ ಆಗೋದಿಲ್ಲ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು, ಎಲ್ಲ ಸ್ಟಾಲ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಫುಲ್ ಪೇಪರ್ ಥರ ದೋಸೆ ಬರುತ್ತೆ ನಿಮಗೆ, ಅಂದರೆ ಇಷ್ಟು ಚಿನ್ನಷ್ಟು ದೋಸೆ ಇಲ್ಲಿ ಕಾಣ್ಬೋದು ನಿಮಗೆ. ಬಟ್ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ, ಯಾಕಂದರೆ ಮಾರ್ವಾಡೀಸ್ ಅವ್ರು ಮಾಡ್ತಾರಲ್ಲ ಫುಲ್ ನೀಟ್ನೆಸ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ನಮ್ಮ ಮಾವ ಎದುರುಗಡೆ ಹೋಗ್ತಾ ಇದ್ರು. ಸೊ ಇಲ್ಲೆಲ್ಲ ಕಾಣುತ್ತೆ ನಿಮಗೆ ಸ್ಟಾಲ್ಸ್, ಐಸ್ ಕ್ರೀಮ್ಸ್, ಆಪೋಸಿಟಲ್ಲಿ ಸಹ ಐಸ್ ಕ್ರೀಮ್ಸೇ ಇದ್ದಾವೆ. ಆದ ನಂತರ ಮನೆಗೆ ಹೊರಟಿದ್ವಿ. ಸೊ ಕಮ್ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಆಲ್ ಮೈ ಇನ್ ಲಾಸ್ ಸೈಡ್ ಫ್ಯಾಮಿಲಿ. ಇದು ನಾನು, ನಮ್ಮ ಹಸ್ಬೆಂಡ್, ನಮ್ಮ ಪರಿ. ಇವ್ರು ಬಂದ್ಬಿಟ್ಟು ನಮ್ಮ ಅತ್ತೆ ಮಾವ. ಇಲ್ಲಿ ಬಂದ್ಬಿಟ್ಟು ನಮ್ಮ ಮಾವ, ನಮ್ಮ ಅತ್ತೆ, ಅಜ್ಜಿ ಅಂದರೆ ನಮ್ಮ ಅತ್ತೆ ಅವ್ರ ಅಮ್ಮ, ಕೃಣಾಲ್ ಅಂದರೆ ನಮ್ಮ ಮನೆಯವ್ರು ಆದ ನಂತರ ಕೃಣಾಲ್ ಬರ್ತಾನೆ, ಅಂದರೆ ಫಸ್ಟ್ ಮೈದ್ನ. ನಂತರ ನಮ್ಮ ಮನೆಯವರು ಪರಿ. ಇವ್ರು ಬಂದ್ಬಿಟ್ಟು ಪ್ರಫುಲ್, ನನ್ನ ಲಾಸ್ಟ್, ಅಂದರೆ ರಾಹುಲ್, ಕುನಾಲ್ ಮತ್ತು ಪ್ರಫುಲ್ ಲಾಸ್ಟ್, ನನ್ನ ಎರಡನೇ ಚಿಕ್ಕ ಮೈದ್ನ. Thank you for watching my video. I hope you are liking my videos. Thank you for all your subscriptions. To watch my videos further, please do like, share and subscribe to my channel Live Life with Kalyani. Have a great day.